ಸೋಷಿಯಲ್ ಮೀಡಿಯಾದಲ್ಲೂ ಗಿಲ್ಲಿ ಹಾವಳಿ ಜೋರಾಗೇ ಇದೆ. ಅಬ್ಬಬ್ಬಾ, ಇದು ಗುರು ಗಿಲ್ಲಿ ಕ್ರೇಜ್ ಅಂದ್ರೆ ಮಾದಯ್ಯನಗಿರಿಯಲ್ಲಿ ಗಿಲ್ಲಿ ಕ್ರೇಜ್ ಕೇಳ್ಬೇಕಾ? ಮಾದಯ್ಯನ ಬೆಟ್ಟದಲ್ಲಿ ಗಿಲ್ಲಿ ಗೆಲುವಿಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಫ್ಯಾನ್ಸ್ಗಳು. ಡೆವಿಲ್ ಗಿಲ್ಲಿ ಪರ ಮಂಡ್ಯ ಹೈಕ್ಳು ಪೂಜೆ ಮಾಡ್ತಿದ್ದಾರೆ, ಹರಕೆ ಕಟ್ಕೊಳ್ತಿದ್ದಾರೆ. ಏಳುಮಲೆ ಮಾದಯ್ಯನ ಹೊಡೆಯನ ಸನ್ನಿಧಿಯಲ್ಲಿ ಗಿಲ್ಲಿ ಬ್ಯಾನರ್ ಹಾಕಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಗೆಲ್ಲಲಿ ಅಂತ ಅಭಿಮಾನಿಗಳು ಪೂಜೆ ಮಾಡ್ತಿದ್ದಾರೆ. ಫ್ಯಾನ್ಸ್ ಗಿಲ್ಲಿ ಗೆಲ್ಲಲಿ ಅಂತ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಏಳುಮಲೆಯ ಒಡೆಯನ ಸನ್ನಿಧಿಯಲ್ಲಿ ಗಿಲ್ಲಿ ಬ್ಯಾನರ್ ಹಾಕಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಗೆಲ್ಲಬೇಕು ಅಂತ ಅಭಿಮಾನಿಗಳು ಪೂಜೆ ಮಾಡ್ತಿದ್ದಾರೆ, ಘೋಷಣೆ ಕೂಗ್ತಿದ್ದಾರೆ. ವೋಟ್ ಫಾರ್ ಗಿಲ್ಲಿ ಅಂತ ಘೋಷಣೆ ಮೊಳಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಗಿಲ್ಲಿ ಫ್ಯಾನ್ಸ್ ಜೋರಾಗೆ ಸದ್ದು ಮಾಡ್ತಿದ್ದಾರೆ. ಗಿಲ್ಲಿ ಗೆಲ್ಲಬೇಕು ಅಂತ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ. ಗಿಲ್ಲಿಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುವಂತೆ ಎಲ್ಲಾ ಪೋಸ್ಟ್ಗಳನ್ನು ನಾವು ನೋಡಿರ್ತೀವಿ. ಫ್ಯಾನ್ಸ್ಗಳ ಕ್ರೇಜ್ ಜೋರಾಗೆ ನಡೀತಿದೆ. ಬಿಗ್ ಬಾಸ್ ನಲ್ಲಿ ಈ ಬಾರಿ ಗಿಲ್ಲಿ ಗೆಲ್ಲಲೇಬೇಕು ಅಂತ ಫ್ಯಾನ್ಸ್ಗಳು ಪೂಜೆ ಮಾಡ್ತಿದ್ದಾರೆ, ಹರಕೆ ಕಟ್ಕೊಳ್ತಿದ್ದಾರೆ. ಮಾದಪ್ಪನ ಬೆಟ್ಟದಲ್ಲಿ ಇದೀಗ ಗಿಲ್ಲಿ ಗೆಲುವಿಗಾಗಿ ಜೋರು ಪೂಜೆ ಕೂಡ ನಡೆದಿರುವಂತದ್ದು. ಡೆವಿಲ್ ಗಿಲ್ಲಿ ಪರ ಘೋಷಣೆ ಕೂಗ್ತಿದ್ದಾರೆ. ಗಿಲ್ಲಿಗೆ ವೋಟ್ ಮಾಡಿ ಅಂತ ಅವರ ಅಭಿಮಾನಿಗಳು ಕೇಳ್ಕೊಳ್ತಿರೋಂಥದ್ದು. ಗಿಲ್ಲಿ ಕ್ರೇಜ್ ದಿನೇ ದಿನೇ ಜೋರಾಗ್ತಾನೆ ಇದೆ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಗೆಲ್ಲಬೇಕು ಅಂತ ಸಾಕಷ್ಟು ಕನ್ನಡಿಗರು ಅಭಿಮಾನಿಗಳು ನಿರೀಕ್ಷೆ ಪಡ್ತಿದ್ದಾರೆ, ಹಾರೈಸ್ತಿದ್ದಾರೆ. ಗೆಲ್ಲಬೇಕು ಅಂತ ಹರಕೆ ಕಟ್ಕೊಂಡಿದ್ದಾರಂತೆ. ಜೊತೆಗೆ ಇದೀಗ ಮಾದಪ್ಪನ ಬೆಟ್ಟದಲ್ಲಿ ಜೋರಾಗಿ ಪೂಜಾ ಕೈಂಕರ್ಯಗಳು ಗಿಲ್ಲಿಗಾಗಿ ನೆರವೇರಿರುವಂಥದ್ದು. ಇದಪ್ಪ ಕ್ರೇಜ್ ಅಂದ್ರೆ ಅನ್ನೋಂಥ ರೀತಿಯಲ್ಲಿ ಗಿಲ್ಲಿ ಕ್ರೇಜ್ ಕರ್ನಾಟಕದಲ್ಲಿ ಶುರು ಆಗಿದೆ. ಒಟ್ನಲ್ಲಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಗೆಲ್ಲಬೇಕು. ಅಮ್ಮ ನಮ್ ಗಿಲ್ಲಿ ಗೆಲ್ಲಿ ಅಂತ ಮೈಸೂರು ಬಂದಿದೀವಿ. ಆಲುಮಲೆ, ಏಳುಮಲೆ, ಗುಂಜಿಮಲೆ, ಗುರುಗುಂಜಿಮಲೆ, ಮುದ್ದು ಮಾದಪ್ಪ, ಉಗೇಂದ್ರಪ್ಪ, 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 ಉಗೇಂದ್ರಪ್ಪ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ದೇವ, ಮಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು, ಹಿಂಗೆ ಕುಣೀರು, ನಮ್ಮುಂದು ಮಾದಯ್ಯನಿಗೆ ಪಟ್ಟಿ ಕುಣೀರು, ಎದ್ದು ಕುಣೀರು, ಬಿಟ್ಟು ಕುಣೀರು, ನಮ್ಮುಂದು ಮಾದಯ್ಯ. ಅಮ್ಮ ಅಮ್ಮ ಗಿಲ್ಲಿ ಅವರು ಗೆಲ್ಲಿ ಅಂತ ಮಂಡ್ಯದಿಂದ ಮೈಸೂರು ಬೆಟ್ಟ ಬಂದಿದೀವಿ. ನಮ್ ಗಿಲ್ಲಿ ಗೆಲ್ಲಬೇಕು. ಯಾರು ಏನು ಅಂದ್ರೆ ಅಮೇ ಡಿಮಿ ಡಕ್ಕ, ಅಮೇ ಡಿಮಿ ಡಕ್ಕ, ಆಲುಮಲೆ, ಏಳುಮಲೆ, ಗುಂಜಿಮಲೆ, ಗುರುಗುಂಜಿಮಲೆ, ಮುದ್ದು ಮಾದಪ್ಪ, ಉಗೇನಪ್ಪ, ಉಗೇನಪ್ಪ, ಉಗೇನಪ್ಪ. 2012 ಬಿಗ್ ಬಾಸ್ ಗೆಲ್ಲೋದ್ಯಾರು? 2012 ಬಿಗ್ ಬಾಸ್ ಗೆಲ್ಲೋದ್ಯಾರು? ಯಾರು ಏನಂದ್ರೆ ಗೆಲ್ಲೋದ್ಯಾರು? ಜೈ ಗಿಲ್ಲಿ. ಅಮ್ಮ ಗಿಲ್ಲಿ ಅವರು ಗೆಲ್ಲಿ ಅಂತ ಮಂಡ್ಯದಿಂದ ಮೈಸೂರು ಬೆಟ್ಟ ಬಂದಿದೀವಿ. ನಮ್ ಗಿಲ್ಲಿ ಗೆಲ್ಲಬೇಕು. ಯಾರು ಏನು ಅಂದ್ರೆ ಅಮೇ ಡಿಮಿ ಡಕ್ಕ. ಎಸ್, ನೋಡಿದ್ರಲ್ಲ ಫ್ಯಾನ್ಸ್ ಯಾವ ರೀತಿ ಗಿಲ್ಲಿ ಪರವಾಗಿ ಘೋಷಣೆಗಳನ್ನ ಕೂಗ್ತಿದ್ದಾರೆ ಅನ್ನೋದು. ಅಭಿಮಾನಿಗಳು ದಿನೇ ದಿನೇ ಗಿಲ್ಲಿ ಪರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲೂ ಪೋಸ್ಟ್ ಹಾಕ್ತಿರೋದನ್ನ ನಾವು ಗಮನಿಸ್ತಿರಬಹುದು. ಇದೀಗ ಮಾದಪ್ಪನ ಬೆಟ್ಟದಲ್ಲಿ ಗಿಲ್ಲಿಗಾಗಿ ಅಭಿಮಾನಿಗಳು ಪೂಜೆಯನ್ನ ಮಾಡ್ತಿದ್ದಾರೆ. ಅಲ್ಲಿ ಬ್ಯಾನರ್ ಹಿಡ್ಕೊಂಡು ಗಿಲ್ಲಿ ಬಗ್ಗೆ ಘೋಷಣೆಗಳನ್ನ ಕೂಗ್ತಿದ್ದಾರೆ ಅಭಿಮಾನಿಗಳು. ಸಾಕಷ್ಟು ದಿನದಿಂದ ನಾವು ನೋಡ್ತಾನೆ ಇದ್ದೀವಿ. ಗಿಲ್ಲಿ ಅಭಿಮಾನಿಗಳಿಗೆ ಇಲ್ಲಿ ಭದ್ರತಾ ಸಿಬ್ಬಂದಿ ಆವಾಜ್ ಹಾಕಿದ್ದಾರಂತೆ. ಮಾದಪ್ಪನ ಬೆಟ್ಟದಲ್ಲಿ ಗಿಲ್ಲಿ ಅಭಿಮಾನಿಗಳಿಗೆ ಧಮಕಿ ಹಾಕಿದ್ದಾರೆ. ಯಾಕೆ? ಚಾಮರಾಜನಗರದ MM ಹಿಲ್ಸ್ ನಲ್ಲಿ ಪೂಜೆಗೆ ಅಡ್ಡಿ ಆಗಿದೆ ಅನ್ನುವಂಥದ್ದು. ಗಿಲ್ಲಿ ಫ್ಯಾನ್ಸ್ ಹಾಗೂ ಸೆಕ್ಯೂರಿಟಿ ನಡುವೆ ಜೋರು ಗಲಾಟೆ ಆಗಿದೆ. ಗಿಲ್ಲಿ ಪರ ಘೋಷಣೆ ಕೂಗದಂತೆ ಸೆಕ್ಯೂರಿಟಿಗಳಿಂದ ತಡೆ ಬಂದಿದೆ. ಅಲ್ಲಿ ಗಿಲ್ಲಿ ಫ್ಯಾನ್ಸ್ ಭದ್ರತಾ ಸಿಬ್ಬಂದಿ ನಡುವೆ ವಾಕ್ಸಮರ ನಡೆದಿದೆ. ಪೂಜೆ ಸಲ್ಲಿಸಲಿಕ್ಕೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಗಿಲ್ಲಿ ಫ್ಯಾನ್ಸ್ ಜೋರಾಗಿ ಅಲ್ಲಿ ಸೇರ್ಕೊಂಡಿದ್ದಾರೆ. ಜೋರಾಗಿ ಗಿಲ್ಲಿ ಪರವಾಗಿ ಘೋಷಣೆಗಳನ್ನ ಕೂಗಿದ್ದಾರೆ. ಚಾಮರಾಜನಗರದ MM ಹಿಲ್ಸ್ ನಲ್ಲಿ ಪೂಜೆಗೆ ಅಡ್ಡಿಯಾಗಿರುವಂತದ್ದು. ಪೂಜೆಯನ್ನ ಸಲ್ಲಿಸಬೇಕು ಅಂತ ಜೋರಾಗಿ ಘೋಷಣೆಗಳನ್ನ ಕೂಗ್ಕೊಂಡು ಗಿಲ್ಲಿ ಪರವಾಗಿ ಅಭಿಮಾನವನ್ನ ತೋರಿಸ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಭದ್ರತಾ ಸಿಬ್ಬಂದಿಗಳು ಸೆಕ್ಯೂರಿಟಿ ಇವ್ರನ್ನ ತಡೆದಿದ್ದಾರೆ. ಜೋರಾಗಿ ಘೋಷಣೆ ಕೂಗ್ಬೇಡಿ, ಗಿಲ್ಲಿ ಪರವಾಗಿ ಘೋಷಣೆ ಕೂಗ್ಬೇಡಿ ಅನ್ನೋ ರೀತಿಯಲ್ಲಿ ತಡೆ ಬಂದಿದೆ. ಅವಾಗ ಗಿಲ್ಲಿ ಫ್ಯಾನ್ಸ್ ಮಧ್ಯೆ ಜೊತೆಗೆ ಭದ್ರತಾ ಸಿಬ್ಬಂದಿಯ ಬಗ್ಗೆ ಅಲ್ಲಿ ಜೊತೆಗೆ ವಾಕ್ಸಮರ ಆಗಿರುವಂಥದ್ದು, ಮಾತಿನ ಚಕಮಕಿ ನಡೆದಿರುವಂಥದ್ದು ದೃಶ್ಯಗಳಲ್ಲಿ ನಾವು ಗಮನಿಸ್ತಿರ್ಬೋದು.
ಅಲ್ಲಿನ ಭದ್ರತಾ ಸಿಬ್ಬಂದಿ ಸೆಕ್ಯೂರಿಟಿ ಗಾರ್ಡ್ಸ್ ಜೊತೆಗೆ ಗಿಲ್ಲಿ ಅಭಿಮಾನಿಗಳ ಒಂದು ಮಾತಿನ ಚಕಮಕಿ ವಾಕ್ಸಮರ ಆಗಿರುವಂತದ್ದು. ಜೋರಾಗಿ ಘೋಷಣೆ ಕೂಗಬೇಡಿ ಅಂತ ಅವ್ರು ಹೇಳಕ್ ಹೋಗಿದ್ದಾರೆ. ಅವಾಗ ಈ ಮಾತಿನ ಚಕಮಕಿ ಉಂಟಾಗಿರುವಂತದ್ದು. ಬಂದ್ ಮಾಡು ಯಾವನು ಅಂತೀರಿ ಮತ್ತೆ ನೀವು ಹೌದು ಇದು ಎತ್ತು ಬಂದಿದ್ದೀರಾ ನೀನು ಏನ್ ಬೇಡ ಅಭಿಮಾನಿಯರ ಮಾತಾಡಕ್ಕೆ ನೀನು ಪೂಜೆ ಮಾಡ್ಕೊತೀನಿ ಮಾದಪ್ಪನ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಇರೋದು ಅಷ್ಟೇ. ಅವರು ಮುಗೆ ಮಾದಪ್ಪ ಅಂತ ಕೂಗು ಅಂತಾನೆ ನಾವು ಹೇಳೋದು. ಅರ್ಥ ಆಯ್ತಾ? ಯಾರು ಇವನು ಅಂದ್ರೆ ಏನ್ ಅರ್ಥ? ಯಾವ ಇಡೀ ಕರ್ನಾಟಕ ಹೋಗ್ಬಿಡೋದು ಅರ್ಥ ಆಯ್ತಾ? ಯಾರು ಕಷ್ಟ ಕಷ್ಟ ಎತ್ಕೋಲ್ಲ ಅಂತೀನಿ ನೀನ್ ಯಾವ ಕಷ್ಟ ಬಂದಿ ಮುಖ್ಯ ಹೊರ್ತೀವಿ ಕಡಿಯೋ ಕುಡಿಯೋ ಯಾವ್ದು. ಎಸ್, ಇಲ್ಲಿ ಅಭಿಮಾನಿಗಳು ಅಲ್ಲಿ ಗಿಲ್ಲಿಗೋಸ್ಕರ ಪೂಜೆಯನ್ನ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಜೋರಾಗಿ ಘೋಷಣೆ ಕೂಗಿದ್ದಕ್ಕೆ ಭದ್ರತಾ ಸಿಬ್ಬಂದಿ ತಡೆ ಹಿಡಿಯುವಂತಹ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಅಭಿಮಾನಿಗಳು ಉತ್ತರವನ್ನ ಕೊಡ್ತಿದ್ದಾರೆ. ದೃಶ್ಯಗಳಲ್ಲಿ ನಾವು ಗಮನಿಸ್ತಿರ್ಬೋದು. ನಾವೇನ್ ಗಲಾಟೆ ಮಾಡಕ್ ಬಂದಿಲ್ಲ, ಗಿಲ್ಲಿ ಪರವಾಗಿ ಪೂಜೆ ಮಾಡಕ್ ಬಂದಿದೀವಿ. ಇಡೀ ಕರ್ನಾಟಕಕ್ಕೆ ಗೊತ್ತು ಗಿಲ್ಲಿ ಯಾರು ಅಂತ ಹೇಳಿ. ಯಾವನೋ ಅವನೋ ಅಂತ ಮಾತಾಡಬೇಡಿ. ಗಿಲ್ಲಿ ಅಭಿಮಾನಿಗಳು ನಾವು ಅವರು ಗೆಲ್ಲೆ ಅಂತ ಪೂಜೆ ಮಾಡಕ್ ಬಂದಿದೀವಿ, ನಮಗೆ ಅಡ್ಡಿ ಪಡಿಸ್ಬೇಡಿ, ಅವಕಾಶ ಕೊಡಿ ಅನ್ನೋ ಅಂಥ ದೃಷ್ಟಿಯಿಂದ ಅಭಿಮಾನಿಗಳು ಭದ್ರತಾ ಸಿಬ್ಬಂದಿಯೊಂದಿಗೆ ಸಂಭಾಷಣೆಗೆ ಇಳಿದಿರೋ ಅಂಥದ್ದು. ಜೋರಾಗಿ ಘೋಷಣೆಗಳನ್ನ ಕೂಗಬೇಡಿ ಅಂತ ಭದ್ರತಾ ಸಿಬ್ಬಂದಿ ತಡೆಯೋಕ್ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮಧ್ಯೆ ಮಾತಿನ ಚಕಮಕಿ ಉಂಟಾಗಿರದೆ. ಯಾವನ್ನೋ ಏನೋ ಅನ್ಬೇಡಿ ಸಾರ್, ಗಿಲ್ಲಿ ಇಡೀ ಕರ್ನಾಟಕಕ್ಕೆ ಗೊತ್ತು, ಗಿಲ್ಲಿ ಗೆಲ್ಲಿ ಅಂತ ಪೂಜೆ ಮಾಡಕ್ ನಾವು ಬಂದಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಎಸ್, ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಚಲುವ ಅವರು ಗಿಲ್ಲಿಯ ಅಭಿಮಾನಿ ಸಂಪರ್ಕದಲ್ಲಿದ್ದಾರೆ. ಎಸ್, ಹೇಳಿ, ಗಿಲ್ಲಿಯವರ ಒಂದು ಫ್ಯಾನ್ ಕ್ರೇಜ್ ದಿನೇ ದಿನೇ ಜೋರ್ ಆಗ್ತಾನೆ ಇದೆ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಗೆಲ್ಲಲೇಬೇಕು ಅಂತ ನೀವು ಫ್ಯಾನ್ಸ್ ಎಲ್ಲ ಆಶ್ರಯ ಪಡ್ತಿದ್ದೀರಿ. ಯಾಕೆ ಸರ್ ಗಿಲ್ಲಿ ಗೆಲ್ಲಬೇಕು? ಮೇಡಮ್ ಅವರೇ, ನಮ್ಮ ಮಂಡ್ಯದವ್ರು ಯಾರು ಇದುವರೆಗೂ ಬಿಗ್ ಬಾಸ್ ಗೆಲ್ಲಿ ಯಾರು ಗೆದ್ದಿಲ್ಲ. ಹಲೋ ಹೇಳಿ ಸರ್, ಹೇಳಿ, ಮಾತನಾಡಿ. ನಮ್ಮ ಮಂಡ್ಯದವ್ರು ಇದುವರೆಗೂ ಯಾರು ಗೆದ್ದಿಲ್ಲ ಬಿಗ್ ಬಾಸ್ ಅಲ್ಲಿ. ನಾವು ಗೆಲ್ಲಿ ಅಂತ ಆಚರಣೆ ಜೋರಾಗಿ ಮಾಡ್ತಾ ಇದೀವಿ. ನಾವು ಮಾದಪ್ಪಂಗ್ ಹೋಗಿದಾಗ ಪೂಜೆ ಮಾಡಿಸ್ಬೇಕು, ನಮ್ ಗೆಲ್ಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸಿದಾಗ ಅವ್ರ ಡಿಪಾರ್ಟ್ಮೆಂಟ್ ದೇವಸ್ಥಾನ ಕಡೆಯವರೆಲ್ಲ ಬಂದು ಧಮ್ಕಿ ಎಲ್ಲ ಹಾಕಿ ಹೊಡಿತೀನಿ ಬಡಿತೀನಿ ಜೈಲೊಳಗೆ ಹಾಕ್ತೀನಿ ಹಿಂಗ್ ಜಾಸ್ತಿ ಮಾತಾಡೋದ್ರೆ ಅಂತ ಅಂದ್ರು. ಸರ್ ಹಿಂಗೆಲ್ಲ ಯಾಕೆ ಸರ್ ಮಾಡ್ತೀರಾ ಅಂದ್ರೆ ಅವ್ನ್ ಗೆದ್ ಬರ್ಬೇಕು, ಅವ್ನ್ ಗೆದ್ ಬರ್ತೀನಿ, ಅವ್ನ್ ಯಾವಾಗ ನೀವು ಪೂಜೆ ಮಾಡೋರು, ನಿಮ್ ಅಣ್ಣ ನಿನ್ ತಮ್ಮನ ಅಂತೆಲ್ಲ ಬೈದ್ರು. ಅದಕ್ಕೆ ನಾವು ಪೂಜೆ ಮಾಡಿ ಹಂಗಾರು ಬಿಡ್ಲಿಲ್ಲ. ನಮ್ಮ ಮಂಡ್ಯದವ್ರೆಲ್ಲ ಸರೌಂಡಿಂಗ್ ಎಲ್ಲ ಗಿಲ್ಲಿ ಅಭಿಮಾನಿಗಳ ಜೊತೆ ಸೇರಿ ಪೂಜೆ ಮಾಡ್ಲೇಬೇಕು, ನಾವೇನ್ ರಾಜಕೀಯ ಮಾಡ್ತಲ್ಲ, ಇಲ್ಲಿ ಏನು ಮಾಡ್ತಲ್ಲ ನೀವು ಅಂದ್ಬಿಟ್ಟು ಧಮ್ಕಿ ಹಾಕೊಂಡ್ಮೇಲೆ ನಾವು 200 ಜನ ಸೇರಿ ಬೈದ್ರು. ಆಮೇಲೆಲ್ಲ ಸುಮ್ನೆ ಆದ್ರು ಮೇಡಮ್ ಅವರೇ. ಅಲ್ಲ, ನೀವು ಪೂಜೆ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಜೋರಾಗಿ ಘೋಷಣೆಯನ್ನ ಕೂಗಿದ್ದವ್ರಿಗೆ ಏನಾದ್ರು ತೊಂದರೆ ಆಯ್ತಾ? ಯಾಕೆ ಹಾಗೆ ಅಡ್ಡಿಪಡಿಸೋದಕ್ಕೆ ಅಲ್ಲಿ ಮುಂದಾಗಿದ್ರು? ಮೇಡಮ್ ಅವರೇ, ಅವರು ಪೂಜೆ ಮಾಡ್ಬೇಡಂತ ನನ್ಗೆ ಕತ್ತಿಪಟ್ಟಿಯಲ್ಲಿ ಇಟ್ಕೊಂಡ್ರು. ಕತ್ತಿಪಟ್ಟಿ ಹಿಡ್ಕೊಂಡು ಹೊಡೆಯಕ್ಕೆಲ್ಲ ಬಂದ್ರು ಪೊಲೀಸರು. ನಮ್ಮ ಡಬಲ್ ಸ್ಟಾರ್ ಬೇರೆ ಬಂದ್ರು, ಅವರು ಎಲ್ಲ ಹೊಡೆಯಕ್ ಬಂದ್ರು. ಇಲ್ಲೆಲ್ಲ ಏನ್ ರಾಜಕೀಯ ಮಾಡ್ತಾ ಇದೀರ, ನಾವ್ ಹೆಂಗಾರ ಹೇಳ್ಬೇಕು, ನಾವೇನ್ ರಾಜಕೀಯ ಮಾಡ್ತಿಲ್ಲ, ಅಭಿಮಾನಿಯಿಂದ ಮಾಡ್ತಾ ಇರೋದು ಅಂತೆಲ್ಲ ಅಂದ್ರು. ನಾವ್ ಬರೀ 10 ಜನ ಇದ್ದಾಗ ಕತ್ತಿಪಟ್ಟಿ ಹಿಡ್ಕೊಂಡು ಹೊಡೆಯಕ್ ಬಂದ್ರು. ಆಮೇಲೆ ಎಲ್ಲ ಜನ ಸೇರೋದಿಲ್ಲ ಮೇಡಮ್ ಅವರೇ, ನಮ್ಮ ಗಿಲ್ಲಿ ಫ್ಯಾನ್ಸ್ ಗಳೆಲ್ಲ. ಅವರಿಗೆ ಯಾರು ಗಿಲ್ಲಿ ಅನ್ನೋದು ಈ ತನಕ ಗೊತ್ತೇ ಇರ್ಲಿಲ್ವಾ ಹಾಗಾದ್ರೆ? ಮೇಡಮ್ ಅವರೇ, ಎಲ್ಲರಿಗೂ ಗೊತ್ತಿತ್ತು ಅಭಿಮಾನ. ಆದ್ರೆ ಮಂಡ್ಯದವ್ರು ಅಂದ್ರೆ ನಮ್ಗೆ ಇನ್ನೂ ಅಭಿಮಾನ ಅಲ್ವಾ? ಹೌದು. ನಮ್ ಮಂಡ್ಯ ಜಿಲ್ಲೆಯವ್ರು ಗೆದ್ದು ಬಂದ್ರೆ ಎಷ್ಟು ಖುಷಿ ಅಲ್ವಾ ಮೇಡಮ್ ಅವರೇ ನಮ್ಗೆ. ಆ ಕಾರಣಕ್ಕಾಗಿ ನೀವು ನಿನ್ನೆ ಪೂಜೆಯನ್ನ ಮಾಡಿರೋಂಥದ್ದು ಅಲ್ಲಿ. ಹೌದು ಮೇಡಮ್ ಅವರೇ, ಅದೇ ಹೌದು. ಇನ್ನು ಪೂಜೆಯ ಜೊತೆಗೆ ಗಿಲ್ಲಿ ಅವರು ಗೆಲ್ಲಲೇಬೇಕು ಅಂತ ನಿಮ್ಗೆ ಯಾಕೆ ಅನ್ಸತ್ತೆ? ಎಲ್ಲರಿಗಿಂತ ಯಾಕೆ ಅವರು ಡಿಫ್ರೆಂಟ್? ಮೇಡಮ್ ಅವ್ರು ಇದ್ದಂಗೆ ಹೇಳ್ತಾರೆ. ಆಮೇಲೆ ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ. ನಮ್ಮ ಅವ್ರು ಊರಲ್ಲಿ ಹೆಂಗಿದ್ರು ಹಂಗೆ ಅವ್ರು ಅಲ್ಲೂವೆ. ಅವ್ರು ಅದ್ರಿಂದಾಗಿ ನಾವು ಗೆದ್ದು ಬರ್ಬೇಕು, ಮಂಡ್ಯದವ್ರು ಇದುವರೆಗೂ ಯಾರು ಗೆದ್ದಿಲ್ಲ ಅಂತ ಜಾಸ್ತಿ ಫ್ಯಾನ್ಸ್ ಅವಾಗ ಐತೆ. ಅದರಿಂದಾಗಿ ನಾವು ಪೂಜೆ ಮಾಡಿಸ್ಕೊಂಡು ಅಭಿಮಾನಿಯಿಂದ ಮಾಡಕ್ ಹೋಗಿದ್ರೆ ಇವರು
ಎಲ್ಲ ಸೇರಿ ಕತ್ತಿ ಬಿಟ್ಟು ಹಿಡ್ಕೊಂಡು ಅಭಿಮಾನಿಗಳಿಗೆಲ್ಲ ಹೊಡೆದ್ರೆ ಯಾವ ಸರಿ ಮೇಡಮ್ ಅರಿ ಅದು? ಕರೆಕ್ಟ್ ಕರೆಕ್ಟ್. ಅಲ್ಲ ಈಗ ಬರೀ ಮಂಡ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲೇ ಹೆಚ್ಚಾಗಿ ಕನ್ನಡಿಗರು ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ. ಮೇಡಮ್ 90% ಗಿಲ್ಲಿ ಗೆಲ್ಲೇಬೇಕು ಅಂತ ನಡೀತೈತೆ. ಹೌದು. ಗೆಲ್ತಾರೆ, ಅದು ಅವ್ರು ಇವ್ರು ಕಚ್ಚಿ ಬಿಡಿ ಹಿಡ್ಕೊಂಡಿದ್ ಯಾವ್ದು ಸರಿ ಮೇಡಮ್ ಅವರೇ? ಹಂಗೆಲ್ಲ ಹಿಡ್ಕೊಂಡಿದ್ ಯಾವ ನ್ಯಾಯ? ಒಬ್ಬ ಅಭಿಮಾನಿಗೆ ಹಿಂಗೆಲ್ಲ ಮಾಡಿದ್ರೆ ಇವತ್ತು ಕೇಳೋರು ಯಾರಿಲ್ವ ಅಭಿಮಾನಿಗಳನ್ನ ಹೇಳಿ ಮೇಡಮ್ ನೀವೇ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ಕರ್ನಾಟಕದಲ್ಲಿ ಗಿಲ್ಲಿ ಗೆದ್ದು ಬಂದ್ರೆ ಸಂಭ್ರಮಾಚರಣೆ ಜೋರಾಗಿರುತ್ತೆ. ಹಾಗಾದ್ರೆ ನಿಮ್ಮೆಲ್ಲರ ಅಪೇಕ್ಷೆ ಗಿಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು. ಪೊಲೀಸರು ಬಂದಿದ್ರಲ್ವಾ, ಅದೇ ಪೊಲೀಸರು ನಮ್ಮ ಗಿಲ್ಲಿಗೆ ರಕ್ಷಣೆ ಕೊಡ್ಬೇಕು. ಅದೇ ಪೊಲೀಸರೇ ಗಿಲ್ಲಿಗೆ ರಕ್ಷಣೆ ಕೊಡ್ತಾರೆ. ಆ ತರ ಬೆಳಿಬೇಕು ನಮ್ ಗಿಲ್ಲಿಂತ ಆಸೆ. ಈಗ ಮಾದಪ್ಪಂಗ್ ಹೋಗಿ ಗಿಲ್ಲಿ ಇವ್ರು ಮಾಡ ನೋಡ್ಬಿಟ್ಟು ಧಮ್ಕಿ ಹಾಕಿ ನೋಡ್ಬಿಟ್ಟು ತಿರ್ಗಿ ಯಾವ ಅಭಿಮಾನಿಗಳು ಮುಂದೆ ಬರಲ್ಲ ಮೇಡಮ್ ಅವ್ರೆ ಅಲ್ವಾ? ಓಕೆ. ಅಲ್ಲ ಈಗ ಮಂಡ್ಯದಲ್ಲಂತೂ ನೀವು ಪೂಜೆ ಮಾಡಿ ಹರಕೆ ಕಟ್ಕೊಂಡು ಗಿಲ್ಲಿ ಗೆಲ್ಲಬೇಕು ಅಂತಿದ್ದೀರಾ. ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಆ ಕಡೆನೂ ಗಿಲ್ಲಿಗೋಸ್ಕರ ಪೂಜೆ ಮಾಡ್ತಿದಾರ ಹಾಗಾದ್ರೆ? ಮೇಡಮ್ ನಾನ್ ತಿರ್ಗು ಹರಕೆ ಹೊತ್ಕೊಂಡಿವಿ, ಎಲ್ಲ ಉಳ್ಸೇವೆ ಎಲ್ಲ ಮಾಡ್ತೀವಿ ಅಂತ ಹೋಗ್ಬಿಟ್ಟು ಇವ್ರು ಗೆದ್ದು ಬರ್ಲೇಬೇಕು. ಅದೇ ಮಾದಪ್ಪಂಗ್ ಗಿಲ್ಲಿ ಜೊತೆ ಹೋಗ್ಬಿಟ್ಟು ಪೂಜೆ ಮಾಡ್ತೀವಿ ಅಂತ ಹರಕೆ ಹೊತ್ಕೊಂಡಿದೀವಿ. ಓಕೆ ಓಕೆ. ಅವ್ರು ಗೆದ್ದು ಬರ್ಲೇಬೇಕು. ಯಾರು ಪೊಲೀಸರೆಲ್ಲ ಕೈ ಮಾಡಿದ್ರು, ಕತ್ತಿ ಬಡಿಯಲ್ಲಿ ಹಿಡ್ಕೊಂಡ್ರು, ಅವ್ರ ಮುಂದೆನೆ ಬಂದು ಪೂಜೆ ಮಾಡ್ತೀವಿ, ಗಿಲ್ಲಿ ಜೊತೆನೇ ಬಂದು ಗೆದ್ರೆ ಅಂತ ಹೇಳಿದೀವಿ. ಎಸ್ ಎಸ್ ಎಸ್. ನೋಡಮ್ಮ ಮೇಡಮ್ ಅವರೇ, ಇವರು ಅಭಿಮಾನಿಗಳು ಕತ್ತಿ ಬಡಿಯಲ್ಲಿ ಹಿಡ್ಕೊಂಡವ್ರೆ, ಯಾವ ನ್ಯಾಯ ಅಂತ ಅವ್ರನ್ನ ಕೇಳಮ್ಮ. ಓಕೆ ಓಕೆ. ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಗಿಲ್ಲಿ ಅಭಿಮಾನಿ ಚಲುವ ಅವರು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದು. ಈಗ ಯಾರು ಏನೇ ಅನ್ಲಿ ಗಿಲ್ಲಿ ಗೆಲ್ಲಲೇಬೇಕು. ಬರೀ ಮಂಡ್ಯದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಪ್ರತಿಯೊಬ್ರು ಬಯಸ್ತಿದ್ದಾರೆ. ಗಿಲ್ಲಿ ನಮ್ ಜೊತೆ ಹೆಂಗಿದ್ನೋ ಅಲ್ಲೂ ಹಂಗೆ ಇದ್ದಾರೆ, ಊರಲ್ಲಿ ಹೆಂಗಿದ್ರೋ ಅಲ್ಲೂ ಹಂಗೆ ಇದ್ದಾರೆ, ಅವ್ರು ಗೆಲ್ಬೇಕು, ಅವ್ರು ನಿಸ್ವಾರ್ಥದಿಂದ ಆಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ, ಅವ್ರು ಗೆಲ್ಲಿ ಅಂತ ಅವರ ಅಭಿಮಾನಿ ಇದೀಗ ಮಾತನಾಡಿರೋ ಅಂಥದ್ದು.